ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ತುಂಬಾನೇ ಇಂಪಾರ್ಟೆಂಟ್ ಟಾಪಿಕ್ ಮೇಲೆ ನಾನು ಒಂದು ವಿಡಿಯೋನ ಮಾಡ್ತಿದ್ದೀನಿ. ಏನಿದು? SSLC ಸೀಕ್ರೆಟ್ಸ್ ಯುವರ್ ಕ್ಲಾಸ್ ಟಾಪರ್ ಇಸ್ ನಾಟ್ ಟೆಲಿಂಗ್ ಯು. ನಿಮ್ಮಲ್ಲಿ ಇರ್ತಾರೆ ನಿಮ್ಮ ಒಂದು 2-3 ಜನ ಟಾಪರ್ಸು, ಯಾವಾಗಲೂ ಕನ್ಸಿಸ್ಟೆಂಟ್ ಆಗಿ FA1 ಆಗಿರಲಿ, ಯೂನಿಟ್ ಟೆಸ್ಟ್ ಆಗಿರಲಿ, ಕ್ಲಾಸ್ ಟೆಸ್ಟ್ ಆಗಿರಲಿ, LBA ಟೆಸ್ಟ್ ಆಗಿರಲಿ, ಬೋರ್ಡ್ ಎಕ್ಸಾಮ್ ಯಾವುದೇ ಆಗಿರಲಿ, ಒಳ್ಳೊಳ್ಳೆ ಮಾರ್ಕ್ಸ್ನ ತರ್ತಾರೆ, ಔಟ್ ತೆಗಿತಾರೆ, ಯಾವಾಗಲೂ ಕ್ಲಾಸ್ನ ಟಾಪ್ ಮಾಡ್ತಿರ್ತಾರೆ. ಆ್ಯಂಡ್ ಮಿಕ್ಕಿದ ಕ್ಲಾಸಿಗೆಲ್ಲ ಆಶ್ಚರ್ಯ, ಮೂಗ್ ಮೇಲೆ ಕೈ ಇಟ್ಕೊಂಡು ನೋಡ್ತಿರ್ತಾರೆ, ಅದು ಹಿಂಗೆ ಇವ್ರು ಯಾವಾಗಲೂ ಕ್ಲಾಸಿಗೆ ಟಾಪ್ ಬರ್ತಾರಲ್ವಾ ಅಂತ ಎಲ್ಲರಿಗೂ ಸರ್ಪ್ರೈಸ್ ಆಗ್ತಿರತ್ತೆ. ಸೊ ಈ ಸ್ಟೂಡೆಂಟ್ಸ್ ಏನಿದ್ದಾರೆ, ಟಾಪರ್ ಸ್ಟೂಡೆಂಟ್ಸು ಒಂದು ಮೇಜರ್ ಸೀಕ್ರೆಟ್ನ ಫಾಲೋ ಮಾಡ್ತಾರೆ ಮಕ್ಕಳ. ಆ ಸೀಕ್ರೆಟ್ ಏನು ಅಂತ ನಿಮ್ಮ ಹರ್ಷಿತಾ ಮ್ಯಾಮ್, ನಿಮ್ಮ ಸ್ಕ್ರೀನ್ಶಾಟ್ ಮ್ಯಾಮ್ ಇವತ್ತು ರಿವೀಲ್ ಮಾಡೋಕ್ಕೆ ಬಂದಿದ್ದಾರೆ. ಈ ಸೀಕ್ರೆಟ್ ಏನು ಒಂದೇ ಇರೋದು, ಜಾಸ್ತಿ ಏನಿಲ್ಲ. ನಾನು ನಿಮಗೆ ಒಂದು 50 ಗುಟ್ಟು ಹೊಸ ಗುಟ್ಟನ್ನ ಕ್ರಿಯೇಟ್ ಮಾಡಿಬಿಟ್ಟು ಹೇಳ್ತಿಲ್ಲ. ದರ್ ಇಸ್ ಓನ್ಲಿ ಒನ್ ಸೀಕ್ರೆಟ್. ಆ ಸೀಕ್ರೆಟ್ ಏನು ಅಂತ ನಿಮ್ಮ ಸ್ಕ್ರೀನ್ಶಾಟ್ ಮ್ಯಾಮ್ ಹೇಳ್ತಾರೆ, ನಿಮ್ಮ ಪಾಂಡ ಮ್ಯಾಮ್ ಹೇಳ್ತಾರೆ. ಸೊ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೆ ಮುಂಚೆ ಒಂದು ಸ್ಟೋರಿ ಟೈಮ್ ಮಕ್ಕಳ ನಿಮಗೆ. ಓಕೆ, ಸ್ಟೋರಿ ಟೈಮ್. ನಾನು ನಂದೊಂದು ಬೇಬಿ ಫೋಟೋ ಇತ್ತು ಆಯಿತಾ. ಆ ಬೇಬಿ ಫೋಟೋನ ತೆಗೆದ್ಬಿಟ್ಟು ಬೈಸೈಕಲ್ ಓಡಿಸ್ತಿರುವಂಥ ಒಂದು ವಿಡಿಯೋನ AI ಅಲ್ಲಿ ಕ್ರಿಯೇಟ್ ಮಾಡಿದ್ದೆ. ನನಗೆ ಅಷ್ಟು ಆ್ಯಕ್ಚುಲಿ AI ಅಂದರೆ ಇಷ್ಟ ಆಗಲ್ಲ, ಬಟ್ ಐ ಹ್ಯಾವ್ ಡನ್ ದಿಸ್ ಫಾರ್ ಯು. ಯಾಕಂದರೆ ಹರ್ಷಿತಾ ಮ್ಯಾಮ್ ನಿಮಗೆ ಒಂದು ಸ್ಟೋರಿನ ಹೇಳಬೇಕು. ವಾಟ್ ಇಸ್ ಇಟ್? ಇಟ್ ಈಸ್ ದ ಸ್ಟೋರಿ ಆಫ್ ಅ ಬೈಸೈಕಲ್. ಓಕೆ, ನೀವು ಕೇಳ್ಬೋದು, ಮ್ಯಾಮ್ ನೀವು ಟಾಪರ್ ಸೀಕ್ರೆಟ್ ಹೇಳಕ್ಕೆ ಬಂದಿದ್ದೀರಾ, ನನಗೆ ಸ್ಟೋರಿ ಏನಕ್ಕೆ ಹೇಳ್ತಿದ್ದೀರಾ ಅಂತ. ಈ ಸ್ಟೋರಿಯಲ್ಲೇ ಆ ಸೀಕ್ರೆಟ್ ಅಡಗಿದೆ. ಇದೇನು ಅಂತ ನಾನು ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಸ್ಟೋರಿ. ವಾಟ್ ಇಸ್ ದಿಸ್? ನನಗೆ ಚಿಕ್ಕ ವಯಸ್ಸಲ್ಲಿ ಸೈಕಲ್ ಓಡಿಸೋದೆಲ್ಲ ತುಂಬ ಇಷ್ಟ ಆಯಿತಾ. ಆ್ಯಕ್ಚುಲಿ ನನಗೆ ನನ್ನ ಪೇರೆಂಟ್ಸ್ ಏನು ಮಾಡಿದ್ರು, ಈ ಥರ ಟ್ರೈನಿಂಗ್ ವೀಲ್ಸ್ ಇರುವಂಥ ಸೈಕಲ್ ಎಲ್ಲ ಲೈಫಲ್ಲಿ ಕೊಡಿಸೇ ಇಲ್ಲ. ನನಗೆ ಒಂದು ದೊಡ್ಡದು ಬರ್ತಿತ್ತಲ್ಲ, ಲೇಡಿ ಬರ್ಡ್ ಥರನೇ, ಬಟ್ ಹೀರೋ ಸೈಕಲ್, ಅದು ಪ್ರಾಪರ್ ದೊಡ್ಡ ಸೈಕಲ್ ತೊಗೊಂಡು ಬಂದುಬಿಟ್ಟು ನಾನು ಐ ಥಿಂಕ್ 7th ಅಥವಾ 8th ಸ್ಟ್ಯಾಂಡರ್ಡಲ್ಲಿ ಇದ್ದೆ ಅನಿಸುತ್ತೆ. ಅವಾಗ ನಮ್ಮ ಡ್ಯಾಡಿ ತೊಗೊಂಡು ಬಂದುಬಿಟ್ಟು ಆ ಸೈಕಲ್ ಕೊಟ್ಬಿಟ್ಟು ಓಡಿಸು ಅಂದರು. ನನಗೆ ಬ್ಯಾಲೆನ್ಸ್ ಅಂದರೆ ಗೊತ್ತಿಲ್ಲ, ನನಗೆ ಹೇಗೆ ಹ್ಯಾಂಡಲ್ ಮಾಡಬೇಕು ಸೈಕಲು, ಹ್ಯಾಂಡಲ್ ಹೇಗೆ ಇಟ್ಕೋಬೇಕು, ಹೇಗೆ ಹತ್ತಬೇಕು, ಹೇಗೆ ಇಳಿಬೇಕು, ಐ ಹ್ಯಾಡ್ ಝೀರೋ ಕ್ಲೂ. ನನಗೆ ಐಡಿಯಾನೇ ಇರಲಿಲ್ಲ ಮಕ್ಕಳ. ಬಟ್ ಐ ಟುಕ್ ಇಟ್ ಆಸ್ ಅ ಚಾಲೆಂಜ್. ಐ ವಾಸ್ ಲೈಕ್, ನಾನು ಕಲಿಬೇಕು. ನಾನು ಟ್ಯೂಷನಿಗೆ ಹೋಗ್ತಿರ್ಲಿಲ್ಲ, ನಾನು ಮ್ಯೂಸಿಕ್ ಕ್ಲಾಸಸ್ಸಿಗೆ ಹೋಗ್ತಿದ್ದೆ. ಅದು ಬಿಟ್ಟರೆ ನನ್ನ ಫ್ರೆಂಡ್ಸ್ನ ವಿಸಿಟ್ ಮಾಡೋಕ್ಕೆ ಹೋಗ್ತಿದ್ದೆ. ಸೊ ಯಾವಾಗಲೂ ನನ್ನ ಅಣ್ಣ ಬರ್ತಾನೆ, ನಾನು ಕರ್ಕೊಂಡು ಹೋಗ್ತಾನೆ, ನನ್ನ ತಂದೆ ಬರ್ತಾರೆ ಕರ್ಕೊಂಡು ಹೋಗ್ತಾರೆ ಅಂತ ಅವ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟು ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಏನು ಅಂದ್ಕೊಂಡೆ, ಐ ವಿಲ್ ಹ್ಯಾವ್ ಟು ಲರ್ನ್ ಸೈಕಲ್. ನೀಡಿತ್ತು, ಅಗತ್ಯತೆ ಇತ್ತು, ಕಲೀಲೇಬೇಕು ಅಂತ ಇತ್ತು. ಸೊ ಐ ಥಾಟ್ ಐ ಲರ್ನ್ ಸೈಕಲ್. ಓಕೆ, ಸೊ ನಾನೇನು ಮಾಡ್ತಿದ್ದೆ, ಇಷ್ಟು ಖುಷಿಯಾಗೆಲ್ಲ ಓಡಿಸ್ತಿರ್ಲಿಲ್ಲ. ನಾನು ಸೈಕಲ್ ಮುಟ್ಟಿದ್ರೆ ಅಳು ಆಯಿತಾ, ಯಾವಾಗ ನೋಡ್ತಿದ್ರು ಅಳ್ತಿದ್ದೆ. ಬಟ್ ಕಲೀಲೇಬೇಕು ಅಲ್ವಾ. ಒಂದಿನ ಏನು ಮಾಡಿದೆ, ಫಸ್ಟ್ ಡೇ ಏನು ಮಾಡಿದೆ, ಕೂತ್ಕೊಂಡೆ. ನನ್ನ ಡ್ಯಾಡಿ ಕೇಳಿದೆ, ಅಟ್ಲೀಸ್ಟ್ 10 ಹೇಳ್ಕೊಟ್ಬಿಡಿ ಅಂತ. ಆ್ಯಂಡ್ ಡ್ಯಾಡಿ ಅಥವಾ ಅಣ್ಣ ಯಾರೋ ಇದ್ರು ನೆನಪಿಲ್ಲ, 10 ಹೇಳ್ಕೊಟ್ರು. ಸೈಕಲ್ನ ಹೀಗೆ ಒಂದು ಕಾಲನ್ನ ಆ ಕಡೆ ಹಾಕಬೇಕು. ಸೈಕಲ್ ಹತ್ತದಷ್ಟೇ ಅಲ್ಲ, ಇಫ್ ಯು ಹ್ಯಾವ್ ರಿಡನ್ ಸೈಕಲ್ ಯು ನೋ ದಟ್ ಪೆಡಲ್ ಮೇಲೆ ಕಾಲಿಟ್ಬಿಟ್ಟು ಫಸ್ಟ್ ಮೂವ್ಮೆಂಟ್ ಹೇಗೆ ತೊಗೋಬೇಕು ಅದನ್ನು ಕಲ್ತ್ಕೊಳ್ಳೋದೆ ಒಂದು ದೊಡ್ಡ ತಲೆನೋವು ಆಯಿತಾ. ಸೊ ಐ ಲರ್ನ್ ದಟ್. ಫಸ್ಟ್ ದಿನ ಕಷ್ಟ ಆಯಿತು. ಪೆಡಲ್ನ ಹೇಗೆ ನಾನು ನಿಧಾನಕ್ಕೆ ಪೆಡಲ್ನ ಮೂವ್ ಮಾಡಿಕೊಂಡು ಸೈಕಲ್ ಹೇಗೆ ಮೂವ್ ಮಾಡಬೇಕು ಅದನ್ನು ಕಲ್ತ್ಕೊಳ್ಳೋಕ್ಕೆ ಒಂದಷ್ಟು ದಿನ ಆಯಿತು. ಅದಾದಮೇಲೆ ಬ್ಯಾಲೆನ್ಸಿಂಗ್, ಐ ಥಿಂಕ್ 2 weeks 3 weeks 4 weeks ನಾನು ಬ್ಯಾಲೆನ್ಸಿಂಗ್ನ ಕಲಿಯೋದ್ರಲ್ಲೇ ಸ್ಪೆಂಡ್ ಮಾಡಿದೆ. ಓಕೆನಾ, ಹೇಗೆ ನನ್ನ ಬಾಡಿ ವೆಯ್ಟ್ನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು, ಸೈಕಲ್ನ ಹೇಗೆ ಮನೂವರ್ ಮಾಡಬೇಕು, ಆ ಕಡೆ ರೈಟ್ ಟರ್ನ್ ತೊಗೋಬೇಕಾರೆ, ಲೆಫ್ಟ್ ಟರ್ನ್ ತೊಗೋಬೇಕಾರೆ ಹೇಗೆ ನನ್ನ ಬಾಡಿ ವೆಯ್ಟ್ನ ಯೂಸ್ ಮಾಡಿಕೊಂಡು ಸೈಕಲ್ನ ಆ ಕಡೆ ಈ ಕಡೆ ಹ್ಯಾಂಡಲ್ ಮಾಡೋದನ್ನ ಅರ್ಥ ಮಾಡ್ಕೋಬೇಕು ಅಂತ ಐ ಸ್ಪೆಂಡ್ 2 3 4 weeks. ಅದಾದಮೇಲೆ 5th week 6th week ಹಾಗೆ ಐ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್. ನಾನೇನು ಮಾಡ್ತಿದ್ದೆ, ದಿನ ಹೋಗ್ತಿದ್ದೆ. ಐ ಥಿಂಕ್ ಸ್ಕೂಲಿಂದ ಬಂದ್ಬಿಟ್ಟು ಒಂದು 5 ಗಂಟೆ 6 ಗಂಟೆ ಹಾಗೆ ಸೈಕಲ್ ಹತ್ತಿದ್ದೆ. ದಿನ 5 to 6:30 or 5 to 7 o'clock ಐ ವುಡ್ ಸೈಕಲ್. ನಮ್ಮಮ್ಮ ಅರ್ಥನೇ ಆಗ್ತಿರ್ಲಿಲ್ಲ ನಮ್ಮ ಮಮ್ಮಿಗೆ, ಏನಕ್ಕೆ ಇಷ್ಟೊಂದು ಸೈಕಲ್ ಹೊಡಿತಿದ್ದಾಳೆ ಇವಳು. ಬಟ್ ಎವ್ರಿ ಟಾಸ್ಕ್ ದಟ್ ಐ ಡಿಡ್ ಸ್ಟಾರ್ಟೆಡ್ ಬಿಕಮಿಂಗ್ ಈಸಿಯರ್ ಆಯಿತಾ. ಫಸ್ಟ್ ದಿನ ಪೆಡಲ್ ಕಷ್ಟ ಅನ್ನಿಸ್ತು. 3rd day 4th day ಹಾಗೆ ಆ ಪೆಡಲ್ನ ನಾನು ಈಸಿಯಾಗಿ ಹ್ಯಾಂಡಲ್ ಮಾಡೋಕ್ಕಾಯಿತು. ಅದಾದಮೇಲೆ 1 week 2 weeks ನನಗೆ ಬ್ಯಾಲೆನ್ಸಿಂಗ್ ಕಷ್ಟ ಆಯಿತು. ಬಟ್ ಡೈಲಿ 5 to 7 o'clock ನಾನು ರೈಡ್ ಮಾಡ್ತಿದ್ರಿಂದ ನನಗೆ ಈಸಿಯಾಗಿ ಆಲ್ಮೋಸ್ಟ್ 3rd week 4th week ಹಾಗೆ ಐ ವಾಸ್ ಏಬಲ್ ಟು ಲರ್ನ್ ಟು ಬ್ಯಾಲೆನ್ಸ್. ಆಫ್ಟರ್ ಆಲ್ಮೋಸ್ಟ್ 2 months ನನಗೆ ಇಷ್ಟ ಬಂದಿದ್ದ ಜಾಗಕ್ಕೆ ನಾನು ಸೈಕಲ್ ಹೊಡ್ಕೊಂಡು ಹೋಗ್ತಿದ್ದೆ. ಐ ವಾಸ್ ಏಬಲ್ ಟು ಡೂ ಮೈ ಓನ್ ಥಿಂಗ್. ಸೊ ವಾಟ್ ಈಸ್ ಹರ್ಷಿತಾ ಮ್ಯಾಮ್ ಟ್ರೈಯಿಂಗ್ ಟು ಟೆಲ್ ಯು ಹಿಯರ್ ಮಕ್ಕಳ? ನನ್ನ ಕಷ್ಟ ಆಯಿತು. ಇಟ್ ವಾಸ್ ಡೆಫಿನೆಟ್ಲಿ ಡಿಫಿಕಲ್ಟ್ ಫಾರ್ ಮಿ. ಲೈಫಲ್ಲಿ ಯಾವತ್ತೂ ಯಾವುದೇ ರೀತಿಯ ವೆಹಿಕಲ್ನ ಟಚ್ ಮಾಡದೇ ಇರೋಳಿಗೆ ಸಡನ್ನಾಗಿ ಸೈಕಲ್ ತೊಗೊಂಡು ಬಂದುಬಿಟ್ಟು ಸೈಕಲ್ ತುಳಿ ಅಂದಾಗ ಐ ವಾಸ್ ಡೆಫಿನೆಟ್ಲಿ ವೆರಿ ವೆರಿ ಅಪ್ಸೆಟ್ ಆ್ಯಂಡ್ ಸ್ಕೇರ್ಡ್. ನಂಗೆ ತುಂಬ ಭಯ ಇತ್ತು. ಬಟ್ ವಾಟ್ ಡಿಡ್ ಐ ಡೂ ಹಿಯರ್?
ಸೀಕ್ರೆಟ್ ಹೇಳ್ದೆ ಅಲ್ವಾ, ದಿಸ್ ಇಸ್ ಇಟ್. ಇದೊಂದೇ ಸೀಕ್ರೆಟ್. ನಿಮ್ಮ ಟಾಪರ್ಸಿಗೂ ಇದೊಂದೇ ಸೀಕ್ರೆಟು ಮಕ್ಕಳ. ವಾಟ್ ಇಸ್ ದ್ಯಾಟ್? ಕನ್ಸಿಸ್ಟೆನ್ಸಿ, ಸ್ಥಿರತೆ ಅಂತಾರೆ ಕನ್ನಡದಲ್ಲಿ. ಮೊದಲನೇ ದಿನ ಪೆಡಲ್ ತುಳಿಯೋದು ಕಷ್ಟ ಆಯಿತು, 1 ವಾರ 2 ವಾರ ಬ್ಯಾಲೆನ್ಸಿಂಗ್ ಕಷ್ಟ ಆಯಿತು, 3ನೇ ವಾರ ಟ್ರಾಫಿಕ್ಕಲ್ಲಿ ಹೇಗೆ ನಾನು ಸೈಕಲ್ ಓಡಿಸ್ಬೇಕು, ಓಕೆ ಈ ಕಡೆಯಿಂದ ಗಾಡಿ ಬರ್ತಿದೆ, ಈ ಕಡೆಯಿಂದ ಹಾರ್ನ್ ಹೊಡಿತಿದ್ದಾರೆ ಅಂದರೆ ನಾನು ಹೇಗೆ ಟ್ರಾಫಿಕ್ಕಲ್ಲಿ ಹ್ಯಾಂಡಲ್ ಮಾಡಬೇಕು ಸೈಕಲು, ಒಂದು 3-4 ವಾರ ಅದು ಕಷ್ಟ ಆಯಿತು. 5ನೇ ವಾರ 6ನೇ ವಾರ ಅಷ್ಟರಲ್ಲಿ ಸೈಕಲ್ ಆಟ, ಕಲಿಯೋರ್ಗು ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ ಅಂತಾರಲ್ಲ ಆ ಥರ. ಓಕೆ, ಸೊ ವಾಟ್ ಹೆಲ್ಪ್ ಮೀ ಹಿಯರ್? ಇಟ್ ವಾಸ್ ಕನ್ಸಿಸ್ಟೆನ್ಸಿ. ನಿಮಗೂ ಹಾಗೂ ನೀವು ಅಕಸ್ಮಾತ್ ನೀವು ಆವ್ರೇಜ್ ಆಗಿ ಸ್ಕೋರ್ಸ್ ಬರ್ತಿದೆ ಅಥವಾ ನಿಮ್ಗೆ ಇಷ್ಟ ಇಲ್ಲದಿರೋ ಸ್ಕೋರ್ಸ್ ಬರ್ತಿದೆ, ಎಷ್ಟೇ ಟ್ರೈ ಮಾಡಿದ್ರೂ ಕಡಿಮೆ ಸ್ಕೋರ್ಸ್ ಬರ್ತಿದೆ ಅಂದರೆ ನಿಮಗೂ ಹಾಗೂ ಆ 40 on 40 80 on 80 ಪಡಿತಾರೆ ಅಲ್ವಾ ಆ ಟಾಪರ್, ಅವರಿಗೆ ಇರುವಂಥ ಒಂದೇ ಒಂದು ವ್ಯತ್ಯಾಸ, ಮೇಜರ್ ವ್ಯತ್ಯಾಸ ಇಸ್ ಕನ್ಸಿಸ್ಟೆನ್ಸಿ, ಸ್ಥಿರತೆ. ನೀವು ಇವತ್ತು ಅನ್ಕೋತೀನ ನಾನು 8 ಅವರ್ ಓದ್ಬಿಡ್ತೀನಿ, ನಾನು 12 ಅವರ್ ಓದ್ಬಿಡ್ತೀನಿ, 6 ಅವರ್ 8 ಅವರ್ ಓದ್ತೀನಿ ಅಂತ ಇವತ್ತು ಅನ್ಕೋತೀರ. ನಾಳೆ ಆಗಲೇ ಆ ಪ್ರಾಕ್ಟೀಸು ಹೊರಟೋಗಿರುತ್ತೆ. ಇಟ್ ವಿಲ್ ಗೋ ಡೌನ್ ದ ಡ್ರೀಮ್. ಓಕೆ, ಸೊ ಈ ಥರ ನೀವು ಏನು ದ್ವಿತೀಯ ವಿಘ್ನ ಅಂತಾರೆ ನಮ್ಮಲ್ಲಿ. 2ನೇ ದಿನಕ್ಕೆ ಯಾವಾಗಲೂ ಯಾವುದೇ ಹ್ಯಾಬಿಟ್ನ 2 days ಫಾಲೋ ಮಾಡಲಿಲ್ಲ ಅಂದರೆ 3rd day ಫಾಲೋ ಮಾಡಲ್ಲ ಅಂತ ನಿಶ್ಚಯ. ಅದು ಇದನ್ನು ದ್ವಿತೀಯ ವಿಘ್ನ ಅಂತಾರೆ. ಓಕೆನಾ? ಸೊ ಈ ಥರ ನೀವು ಯಾವುದೇ ಒಂದು ಕನ್ಸಿಸ್ಟೆನ್ಸಿನ ನಿಮ್ಮ ಡೈಲಿ ರೂಟೀನಲ್ಲಿ ತರಲಿಲ್ಲ ಅಂದರೆ ಯು ಆರ್ ನೆವರ್ ಗೋಯಿಂಗ್ ಟು ಡೆವಲಪ್ ಅ ಹ್ಯಾಬಿಟ್. ನೀವು ಯಾವುದೇ ಒಂದು ಅಭ್ಯಾಸನ ಬೆಳೆಸ್ಕೊಳ್ಳಲ್ಲ. ಅಭ್ಯಾಸ ಬೆಳೀಲಿಲ್ಲ ಅಂದರೆ ನೀವು ಪ್ರಾಕ್ಟೀಸ್ನ ಮಾಡಲ್ಲ, ನಿಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಇರಲ್ಲ, ಯಾವುದೇ ರೀತಿ SSLC ಜರ್ನಿ ಬಗ್ಗೆನೇ ಕ್ಲಾರಿಟಿ ಇರಲ್ಲ. ಆ್ಯಂಡ್ ಹೆನ್ಸ್ ಯುವರ್ 625 on 625 ಬಿಕಮ್ಸ್ ಅ ಡ್ರೀಮ್. ಓಕೆ, ನೀವು ಮ್ಯಾಮ್ ನೀವು ಏನಾದರೂ ಹೇಳ್ಬೋದು, ನಾನೇನಕ್ಕೆ ನಿಮ್ಮ ಮಾತು ಕೇಳಬೇಕು ಅಂತ ನೀವು ಹೇಳ್ತಿರ್ಬೋದು. ನಿಮ್ಮ ಕತೆ ಹೇಳಿದ್ರ, ನಿಮ್ಮ ಚೈಲ್ಡ್ಹುಡ್ ಸ್ಟೋರಿ, ನಿಮ್ಮ ಲೈಫ್ ಬೇರೆ ನನ್ನ ಲೈಫ್ ಬೇರೆ ಮ್ಯಾಮ್, ನಾನು ಹೆಂಗೆ ನಿಮ್ಮ ಮಾತು ಕೇಳಲಿ ಅಂತ ಕೇಳ್ತಿರ್ಬೋದು. ಐ ಹ್ಯಾವ್ ಕಮ್ ವಿತ್ ಪ್ರೂಫ್. ಪುರಾವೆ ಒಟ್ಟಿಗೆ ನಿಮ್ಮ ಹರ್ಷಿತಾ ಮ್ಯಾಮ್ ಬರೋದು ಯಾವತ್ತಿದ್ರೂ. ವಾಟ್ ಈಸ್ ದಿಸ್? ಸುಬ್ರಹ್ಮಣ್ಯ CG ಮಕ್ಕಳ. ಸುಬ್ರಹ್ಮಣ್ಯ CG. ಯಾರು ಸುಬ್ರಹ್ಮಣ್ಯ CG ಅಂತ ನೀವು ಕೇಳಬಹುದು. ಇಲ್ಲಿ ತೋರಿಸ್ತೀನಿ ನಿಮಗೆ. ಆ್ಯಕ್ಚುಲಿ ನಿಮ್ಮಲ್ಲಿ ಎಷ್ಟೊಂದು ಜನಕ್ಕೆ ಆಲ್ರೆಡಿ ಗೊತ್ತಿರ್ತಾನೆ ನಮ್ಮ ಸುಬ್ರಹ್ಮಣ್ಯ, ಬಟ್ ಐ ವಿಲ್ ಶೋ ಯು ಎನಿವೇ. ನಮ್ಮ ಚಾನಲ್ಲಿಗೆ ಹೋದರೆ ಫಸ್ಟ್ ವಿಡಿಯೋ ಯೂಶಲಿ ಸುಬ್ರಹ್ಮಣ್ಯಂದಿರತ್ತೆ. ಐ ಥಿಂಕ್ ಈ ಸತಿ ಇದೆಯೋ ಇಲ್ಲೋ ಗೊತ್ತಿಲ್ಲ. ಪರೀಕ್ಷೆಗೆ ಬರೋಣ. ಪರೀಕ್ಷೆ, ಎಸ್, ಯಾರು ಸುಬ್ರಹ್ಮಣ್ಯ? ನಿಮ್ಮ ಸೀನಿಯರ್. ಓಕೆ, ಅಂದರೆ 2025-26 ಬ್ಯಾಚಲ್ಲಿ SSLC ಬರೆದಿದ್ದಂಥ ಒಂದು ಮಗು, ಸ್ಟೇಟ್ ಟಾಪರ್ ಸುಬ್ರಹ್ಮಣ್ಯ. ಇವರ ಮಾರ್ಕ್ಸ್ ನೋಡಿ ಮಕ್ಕಳ. ಅಯ್ಯೋ, ಹೋಮಿಗೆ ಹೋಗಬೇಕು, ಝೂಮ್ ಆಗ್ತಿಲ್ಲ. ಓಕೆ, ಎನಿವೆ ನೀವು ಹೋಮಿಗೆ ಹೋಗಿದ ತಕ್ಷಣ ಕಾಣುತ್ತೆ ಇಲ್ಲಿ ಸ್ಟೇಟ್ ಟಾಪರ್ ಸುಬ್ರಹ್ಮಣ್ಯ. ಇವರ ಮಾರ್ಕ್ಸ್ ಎಷ್ಟು? 622 on 625, 622. ನಾ ಮಗು ಒಟ್ಟಿಗೆ ಮಾತಾಡಿದ್ದೆ. ಐ ಥಿಂಕ್ ಸೈನ್ಸಲ್ಲಿ 1 ಅಥವಾ 2 ಮಾರ್ಕ್ಸ್ನ ಕಳ್ಕೊಂಡಿದ್ದಾರೆ, ಮ್ಯಾಥ್ಸಲ್ಲಿ 1 ಮಾರ್ಕ್ನ ಕಳ್ಕೊಂಡಿದ್ದು ಹೊರತು ಯಾವುದೇ ರೀತಿ ಮಾರ್ಕ್ಸ್ನ ಬೇರೆ ಎಲ್ಲೂ ಕಳ್ಕೊಂಡಿಲ್ಲ. ನೀವು ಸುಬ್ರಹ್ಮಣ್ಯ ಏನಕ್ಕೆ ಹೇಳ್ತಿದ್ದೀರಾ ಮ್ಯಾಮ್? ಅವರು ನಮ್ಮ ಲಾಸ್ಟ್ ಇಯರ್ P+ ಸ್ಟೂಡೆಂಟ್ ಆಗಿದ್ರು. P+ ಸ್ಟೂಡೆಂಟ್ ಆಗಿದ್ರು ಒಂದು ಕ್ಲಾಸ್ ಮಿಸ್ ಮಾಡ್ತಿರ್ಲಿಲ್ಲ. ಆ್ಯಂಡ್ ನಮ್ಮ ಯೂಟ್ಯೂಬಲ್ಲಿ ಸುಬ್ರಹ್ಮಣ್ಯ ಅವರು ಯಾವ ರೇಂಜಿಗೆ ನಮ್ಮ ಯೂಟ್ಯೂಬ್ ವಿಡಿಯೋಗಳನ್ನ ನೋಡಿದ್ದಾರೆ. ಇದು ನೋಡಿ, ಇದು ಚಾನಲ್ ಆ್ಯಕ್ಟಿವಿಟಿ ಅಂತ ಬರುತ್ತೆ. ನಮ್ಮ ಯೂಟ್ಯೂಬ್ನಲ್ಲಿ ಕಾಣಿಸ್ತಿರುವಂಥ ಕಾಮೆಂಟ್ಸ್ ಇದು. ಪ್ರತಿಯೊಂದು ಲೈವು, ಸೋಷಿಯಲ್ ಸೈನ್ಸ್ ಲೈವು, ಇಂಗ್ಲಿಷ್ ಲೈವು, ಮ್ಯಾಥಮ್ಯಾಟಿಕ್ಸ್ ಲೈವು, ಸೈನ್ಸ್ ಲೈವು, ನೀವೇ ನೋಡಿ ಇಲ್ಲಿ ಕಾಣಿಸ್ತಿದೆ. ಸೈನ್ಸ್ ಲೈವು, ಇಂಗ್ಲಿಷ್ ಲೈವು, ಚರ್ಚೆ ವಿತ್ ಪರೀಕ್ಷೆ, ಮ್ಯಾಥಮ್ಯಾಟಿಕ್ಸ್, ಕ್ಲಾಸ್ 9 ಮ್ಯಾಥಮ್ಯಾಟಿಕ್ಸ್, ಸೈನ್ಸು. ಯು ಕ್ಯಾನ್ ಸಿ ಎವ್ರಿ ಸಿಂಗಲ್ ಲೈವ್ ದಟ್ ವಿ ವುಡ್ ಡೂ. ನಮ್ಮ ಸುಬ್ರಹ್ಮಣ್ಯ ಬಂದು ಅಟೆಂಡ್ ಮಾಡ್ತಿದ್ರು. ಏನಕ್ಕೆ ಹೇಳ್ತಿದ್ದಾರೆ ಹರ್ಷಿತಾ ಮ್ಯಾಮ್ ಇದು? ಏನಕ್ಕೆ ಹೇಳ್ತಿದ್ದಾರೆ? ಆಲ್ ಆಫ್ ದಿಸ್ ಟೈಸ್ ಬ್ಯಾಕ್ ಟು ದಿಸ್ ಕನ್ಸಿಸ್ಟೆನ್ಸಿ ಮಕ್ಕಳ. ನೀವು ಯಾವುದೇ ರೀತಿ ಹ್ಯಾಬಿಟ್ನ ಬಿಲ್ಡ್ ಮಾಡಬೇಕು ಅಂದರೆ, ನಾನು ಇವತ್ತು ಮಾಡ್ತೀನಿ, ನಾಳೆ ಮಾಡಲ್ಲ, ಆಚೆ ನಾಡಿದ್ದು ಮಾಡಲ್ಲ, ಮತ್ತೆ ಅದ್ರ ಮುಂದಿನ ದಿನ ಮಾಡ್ತೀನಿ, ನಾನು ವಾರದಲ್ಲಿ 2 ಸತಿ ಮಾತ್ರ ಮಾಡ್ತೀನಿ. ದಿಸ್ ಈಸ್ ನಾಟ್ ಅಟ್ ಆಲ್ ಪಾಸಿಬಲ್. ದಿಸ್ ಈಸ್ ನಾಟ್ ದ ವೇ ಟು ಗೋ. ಜೀವನದಲ್ಲಿ ಯಾವುದೇ ಒಂದು ಅಭ್ಯಾಸನ ನೀವು ಬೆಳೆಸ್ಕೋಬೇಕು ಅಂದರೆ ಅದಕ್ಕೆ ಸ್ಥಿರತೆ ಅತ್ಯಂತ ಪ್ರಮುಖ. ಸೊ ನೀವೇನು ಮಾಡಬೇಕು? ಇವತ್ತು ನಾನು 2 hours ಕೂತ್ಕೊಂಡು ಓದ್ತೀನಿ ಅಂದರೆ ನಾಳೆ ಕೂಡ 2 hours ಕೂತ್ಕೊಂಡು ಓದ್ತೀನಿ, ನಾಡಿದ್ದು ಕೂಡ 2 ಗಂಟೆ ಕೂತ್ಕೊಂಡು ಓದ್ತೀನಿ. ಆ ಕನ್ಸಿಸ್ಟೆನ್ಸಿನ ನೀವು ಡೆವಲಪ್ ಮಾಡಬೇಕು. ಆ ಕನ್ಸಿಸ್ಟೆನ್ಸಿನ ನಾನು ಬಂದ್ಬಿಟ್ಟು ನಿಮಗೋಸ್ಕರ ಡೆವಲಪ್ ಮಾಡಲಿಕ್ಕಾಗಲ್ಲ. ನಿಮ್ಮಲ್ಲಿ ಎಷ್ಟೊಂದು ಜನಕ್ಕೆ ಅನ್ನಿಸ್ತಿರತ್ತೆ ನನಗೆ ಈ ಕನ್ಸಿಸ್ಟೆನ್ಸಿ ಬೆಳೆಸ್ಕೊಳ್ಳೋದು ಕಷ್ಟ ಆಗ್ತಿದೆ ಮ್ಯಾಮ್ ಅಂತ. ಅದಕ್ಕೆ ಪರೀಕ್ಷೆ ಹತ್ರ ಸೊಲ್ಯೂಷನ್ ಇದೆ.
ನಾವು ನಮ್ಮ ಪ್ರಥಮ ಬ್ಯಾಚ್ ಬಗ್ಗೆ ನಿಮಗೆ ಆಲ್ರೆಡಿ ಹೇಳಿದ್ದೀವಿ. ಡೈಲಿ ಡೀಟೇಲ್ಡ್ ಚಾಪ್ಟರ್ ಇನ್ ಲೈವ್ ಕ್ಲಾಸಸ್ನ ನೀವು ನಿಮ್ಮ ಪ್ರಥಮ ಬ್ಯಾಚ್ನಲ್ಲಿ ಪಡ್ಕೋತೀರಾ. ಇದಷ್ಟೇ ಅಲ್ಲ, ನಮ್ಮ ಪ್ರಥಮ ಬ್ಯಾಚಲ್ಲಿ LBA ಆ್ಯಂಡ್ ಅಪ್ಡೇಟೆಡ್ PYQs 2026 ಎಕ್ಸಾಮಿನ PYQಸ್ನ ಇನ್ಕ್ಲೂಡ್ ಮಾಡಿ ನಾವು ಅಪ್ಡೇಟೆಡ್ PYQs ಕೊಡ್ತೀವಿ. 100+ ಪ್ರಾಕ್ಟೀಸ್ ಟೆಸ್ಟ್, ಡೈಲಿ ನೀವು ಒಂದೊಂದು ಟೆಸ್ಟ್ ತೊಗೊಂಡ್ರು ಟೆಸ್ಟ್ಗಳು ಮುಗಿಯಲ್ಲ, ಆ ರೇಂಜಿಗೆ ಪ್ರಾಕ್ಟೀಸ್ ಟೆಸ್ಟ್ ಕೊಡ್ತೀವಿ. ಡೌಟ್ ಸಾಲ್ವಿಂಗ್ ಸೆಕ್ಷನ್ ಇದೆ. ನೀವು ರಾತ್ರಿ 12 ಗಂಟೆಗೆ ಎದ್ಬಿಟ್ಟು ಒಂದು ಡೌಟ್ ಹಾಕಿದ್ರೂ ವಿತಿನ್ 12 hours ಆ ಡೌಟ್ ಆನ್ಸರ್ ಆಗಿರುತ್ತೆ. ಅದು ಬಿಟ್ಟರೆ ನಾವು ರಿವಿಷನ್ ಕ್ಲಾಸಸ್, SA1 FA ಎಕ್ಸಾಮಿಗೆಲ್ಲ ರಿವಿಷನ್ ಕ್ಲಾಸಸ್ನ ನಡೆಸ್ತೀವಿ. ಹಾಗೂ ಫುಲ್ ಲೆಂತ್ SQP ಸ್ಯಾಂಪಲ್ ಕ್ವೆಶನ್ ಪೇಪರ್ಸ್, ಮಾಡೆಲ್ ಕ್ವೆಶನ್ ಪೇಪರ್ಸ್, ಇದನ್ನೆಲ್ಲ ಸಾಲ್ವ್ಡ್ ರೀತಿಯಲ್ಲಿ ಬಗೆಹರಿಸಿದ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಕೊಡ್ತೀವಿ. ನಿಮ್ಮಲ್ಲಿ ಎಷ್ಟೊಂದು ಜನ ಕೇಳ್ತೀರಾ, ಮ್ಯಾಮ್ ನೀವು ಯೂಟ್ಯೂಬಲ್ಲಿ ಎಲ್ಲ ಕವರ್ ಮಾಡ್ತಿದ್ದೀರಾ, ನಾನೇನಕ್ಕೆ ಪ್ರಥಮ ಕ್ಲಾಸ್ನ ಜಾಯ್ನ್ ಆಗಬೇಕು ಅಂತ. ಬಟ್ ಆಸ್ ಯು ಕ್ಯಾನ್ ಸಿ ಹಿಯರ್, ಯೂಟ್ಯೂಬಲ್ಲಿ ಸಿಗ್ತಿರೋದು ಒಂದೇ. ಇವಾಗ ನಾವು ಲೈವ್ಗಳನ್ನ ಮಾಡಿದ್ರೆ ನಮ್ಮ ಒನ್ ಶಾಟ್ ವಿಡಿಯೋಗಳು, ಸಮರಿ ವಿಡಿಯೋಗಳು, ಡೆಫಿನೆಟ್ಲಿ ನೀವಾಗೇ ಸೆಲ್ಫ್ ಮೋಟಿವೇಟೆಡ್ ಆಗಿದ್ರೆ, ಸೆಲ್ಫ್ ಆಗಿ ನೀವು ಓದ್ಕೋತೀರಾ ಅಂದರೆ ಯೂಟ್ಯೂಬಲ್ಲಿ ಇರೋದು ಸಾಕು. ಬಟ್ ನಿಮ್ಮಲ್ಲಿ 80% ಆಫ್ ಸ್ಟೂಡೆಂಟ್ಸ್ ಆ ಡಿಸಿಪ್ಲಿನ್, ಆ ಕನ್ಸಿಸ್ಟೆನ್ಸಿ ನಿಮಗೆ ಇರೋದಿಲ್ಲ. ಸೊ ನಿಮಗೆ ಕನ್ಸಿಸ್ಟೆನ್ಸಿ ಬಿಲ್ಡ್ ಮಾಡಲಿಕ್ಕೆ ಇವೆಲ್ಲ ವಿಷಯಗಳನ್ನ ನಾವು ನಮ್ಮ ಪ್ರಥಮ ಬ್ಯಾಚ್ನಲ್ಲಿ ಕೊಡ್ತಿದ್ವಿ. ಓಕೆ, ಸೊ ಹೌ ಕ್ಯಾನ್ ಯು ಎನ್ರೋಲ್ ಪ್ರಥಮ ಬ್ಯಾಚ್ ಆ್ಯಂಡ್ ವಾಟ್ ಇಸ್ ಪ್ರಥಮ ಬ್ಯಾಚಿನ ಪ್ರೈಸಿಂಗ್ ಅಂದರೆ 1699ಗೆ ನಿಮಗೆ ಪ್ರಥಮ ಕೋರ್ ಸಿಗ್ತಿದೆ, ಹಾಗೂ 1999ಗೆ ಪ್ರಥಮ ಕೋರ್ ಪ್ಲಸ್ ಸಿಗುತ್ತೆ. ಆ್ಯಂಡ್ ಈ ಪ್ರೈಸಿಂಗ್ ನಿಮ್ಮ ಟ್ಯೂಷನಲ್ಲಿ ಕೇಳೋ ಅಂತಹ ತಿಂಗಳ ಪ್ರೈಸಿಂಗ್ ಅಲ್ಲ. ದಿಸ್ ಇಸ್ ನಾಟ್ ಅ ಮಂತ್ಲಿ ಪ್ರೈಸ್, ದಿಸ್ ಇಸ್ ಆನ್ಯುವಲ್ ಪ್ರೈಸ್. ಡಿಸೆಂಬರ್ 31, 2026ವರೆಗೂ ಪೂರ್ತಿ ಸಿಲೆಬಸ್ನ ನಿಮಗೆ ನಾವು ಈ ಪ್ರೈಸಿಂಗಲ್ಲಿ ಕೊಡ್ತೀವಿ. ಕೋರಲ್ಲಿ ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಇರುತ್ತೆ. ಕೋರ್ ಪ್ಲಸ್ಸಲ್ಲಿ ಈ ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಅಂದರೆ ಗಣಿತ, ಸಮಾಜ ವಿಜ್ಞಾನ, ವಿಜ್ಞಾನದ ಒಟ್ಟಿಗೆ ಪ್ರಥಮ ಹಾಗೂ ದ್ವಿತೀಯ ಭಾಷೆ ಇರುತ್ತೆ. ಅಂದರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಇರುತ್ತೆ. ಓಕೆ, ಸೊ ನಮ್ಮ ಎನ್ರೋಲ್ಮೆಂಟ್ ಲಿಂಕ್ಸ್ನ ನಾನು ಕೆಳಗೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ. ಯು ಕ್ಯಾನ್ ಟೇಕ್ ಅ ಕಾಲ್. ಪ್ರಥಮ ಪರೀಕ್ಷೆಯ ಕ್ವಾಲಿಟಿ ನಿಮಗೆ ಗೊತ್ತು. 2 ಲಕ್ಷಕ್ಕಿಂತ ಜಾಸ್ತಿ ಸಬ್ಸ್ಕ್ರೈಬರ್ ನಮ್ಮಲ್ಲಿದ್ದಾರೆ. ಅದು ಎಲ್ಲದಕ್ಕಿಂತ ಜಾಸ್ತಿ ಸುಬ್ರಹ್ಮಣ್ಯ ಅಂತಹ ಪ್ರಬುದ್ಧ ಮಕ್ಕಳನ್ನು, ಅಂದರೆ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್, ಎಕ್ಸ್ಟ್ರೀಮ್ಲಿ ಸಕ್ಸಸ್ಫುಲ್ ಸ್ಟೂಡೆಂಟ್ಸ್ನ ನಾವು ನಮ್ಮ ಬ್ಯಾಚಸ್ಸಿಂದ ತಯಾರು ಮಾಡಿಕೊಟ್ಟಿದ್ದೀವಿ. ಸೊ ಇಫ್ ಯು ವಾಂಟ್ ಟು ಬಿಕಮ್ ದ ನೆಕ್ಸ್ಟ್ ಸುಬ್ರಹ್ಮಣ್ಯ, ಇಫ್ ಯು ವಾಂಟ್ ಟು ಬಿಕಮ್ ಯುವರ್ ಕ್ಲಾಸಸ್ ನೆಕ್ಸ್ಟ್ ಟಾಪರ್, ದರ್ ಇಸ್ ಓನ್ಲಿ ಒನ್ ಹ್ಯಾಬಿಟ್ ಆ್ಯಂಡ್ ದಟ್ ಇಸ್ ಕನ್ಸಿಸ್ಟೆನ್ಸಿ. ಸ್ಥಿರತೆ ಒಂದೇ ಅಭ್ಯಾಸ ನಿಮಗೆ ಅಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಆ ಸ್ಥಿರತೆ ಬರಲಿಕ್ಕೆ ನಿಮ್ಮ ಶಾರ್ಟ್ಕಟ್ ಪ್ರಥಮ ಬ್ಯಾಚಸ್ ಆಗಿರುತ್ತೆ. ಸೊ ಗೋ ಅಹೆಡ್ ಆ್ಯಂಡ್ ಎನ್ರೋಲ್ ಟು ಪ್ರಥಮ ಬ್ಯಾಚಸ್. ಆ್ಯಂಡ್ ಅದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹರ್ಷಿತಾ ಮ್ಯಾಮ್ ಹೇಳಿದಂಥ ಈ ಮಾತುಗಳು ನಿಮಗೆ ಇಷ್ಟ ಆಗಿದೆ ಅಂದರೆ ವಿಡಿಯೋನ ಲೈಕ್ ಕೂಡ ಮಾಡಿ, ಹಾಗೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇದೇ ರೀತಿ ಬೇರೆ ಯಾವ ವಿಡಿಯೋಸ್ ಮೇಲೆ ನಿಮಗೆ ಅಂದರೆ ಬೇರೆ ಯಾವ ಟಾಪಿಕ್ಸ್ ಮೇಲೆ ವಿಡಿಯೋಸ್ ಬೇಕು ಅಂತ ಕೆಳಗೆ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಐ ವಿಲ್ ಟ್ರೈ ಟು ಮೇಕ್ ವಿಡಿಯೋಸ್ ಅಬೌಟ್ ದ್ಯಾಟ್ ಟಾಪಿಕ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ ಟುಡೇ. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಒನ್.